Rule number 147 is very clear. ಈಗ ಒಂದ್ ಸೆಕೆಂಡ್ ಅಲ್ಲಿ there is no time limit. ಯಾವಾಗಲಾದ್ರೂ ಮಂಡಿಸಬಹುದು. ಅಲ್ಲ ಇದರಲ್ಲಿ ಕೊಡಿದೆ. ಈಗ ಒಂದ್ ಸೆಕೆಂಡ್ ಮಾತಾಡ್ತೀನಿ. ಈಗ ಸುನೀಲ್ ಅವರು ಒಂದು ಪ್ರಶ್ನೆ ಎತ್ತಿದ್ರು. ನಿಮ್ಮ 147 ನಿಯಮ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ. ಅದು ಪ್ರೊಸೀಜರ್ ಅಂಡ್ ಪ್ರಾಕ್ಟೀಸ್ ಆಫ್ ಪಾರ್ಲಿಮೆಂಟ್ ಅಂತ ಅದರಲ್ಲಿ ವಿಚಾರಗಳು ಇದೆ ಅಂತೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ನೋಟಿಸ್ ಫಾರ್ ಮೂವಿಂಗ್ ಎ ಸ್ಟ್ಯಾಚ್ಯುಟರಿ ರೆಸೊಲ್ಯೂಷನ್ ಅಂಡ್ ವೇಟ್ ಕೊನಿಮೆ ಕೊಲ್ಸೆ ನಾನು. There is no particular period of notice for moving a statutory resolution unless the period itself is prescribed in the particular article of the constitution or in the section of the statute under which it is tabled. ಈ ಬುಕ್ ಅವರಿಗೆ ತೋರಿಸಿ. ಅದನ್ನು ಪೇಜ್ ಬುಕ್ ಕಳಿಸ್ತೇನೆ. ಪೇಜ್ ನಂಬರ್ ಯಾಕೆ ಇಂಥದನ್ನೆಲ್ಲ ಸುಮ್ಮನೆ ಇಟ್ಕೊಂಡು ಮಾತಾಡಿಕೊಂಡು ಅಂತ ನೋಡಿ 149 ಟೈಮ್ ಮಾಡಿ ಬೇಡ ಅಲ್ಲ ಆಯ್ತಲ್ಲ ಕೊಟ್ಟಿದೆ ಮುಖ್ಯ. ಜಯಚಂದ್ರ ಒಂದ್ ಸೆಕೆಂಡ್ ಹಿರಿಯರು ಜಯಚಂದ್ರ ಹೇಳ್ತಾರೆ ಕೇಳಿ. ನಾನು ಜಯಚಂದ್ರ ಅವ್ರು ಹೇಳ್ತಾ ಇರೋದು ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲಲ್ಲ 149 ಇಸ್ ಅಪ್ಲಿಕೇಬಲ್ ಇಯರ್. ಆಮೇಲೆ ಅಧ್ಯಕ್ಷರೇ ಮುಂದುವರೆದು ಒಂದೇ ಸೆಕೆಂಡ್ ಅಲ್ಲಿ ನಾನು ಮಾತು ಮುಗಿಸ್ತೇನೆ. ನೋಡಿ ಇಲ್ಲಿ ಕೌಲನ್ ಸೆಕ್ಟರ್ ಬುಕ್ ಅಲ್ಲಿ ಕೂಡ ಸ್ಪಷ್ಟವಾಗಿ ತಾವು ಹೇಳಿದ್ದಾರೆ. ಗವರ್ಮೆಂಟ್ ರೆಸೊಲ್ಯೂಷನ್ಸ್ though no period of notice has been prescribed for the government resolutions in actual ಅಲ್ಲ ಮತ್ತೆ ಅದನ್ನೇ ನಾನು ಹೇಳ್ತಾ ಇರೋದು. there is no we are following this is as a rules book ಕೌಲನ್ ಸೆಕ್ಟರ್. ಓಕೆ ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರೇ, ನೀವು ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇನ್ನೊಂದು ಇದೆಲ್ಲ ಸುಮ್ಮನೆ ನಿಮಗೆ ಆಸಕ್ತಿ ಇಲ್ಲ. ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಟು ಡಿಸ್ಕಸ್ ಅಷ್ಟೇ, ಬೇರೆನಲ್ಲ. ಯು ಡೋಂಟ್ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಭಯ ನಮ್ಗೆ ಗೊತ್ತಿಲ್ಲ. ಬಟ್ ಯು ನಾಟ್ ಡೂಯಿಂಗ್, ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ನೀವು ಮಾತಾಡಿ ಕಿವಿಗೆಲ್ಲ ಇಯರ್ಫೋನ್ ಹಾಕಿ ಡಿಸ್ಕಸ್ ತಗೊಳ್ಳಿ. ನಾಟ್ ಲೆಸ್ ದನ್ 15 ಡೇಸ್ ನೋಟಿಸ್ ಆಫ್ ನೋಟಿಸ್. ನೀವು ಮಾತಾಡಿ ಏನಿಲ್ಲ ಅದನ್ನ ಒಂದಕ್ಕೊಂದು ಹೇಳ್ತಾ ಇರ್ತಾರೆ. 147 is very clear. The date on 146 ಮಿನಿಸ್ಟರ್ ಅಲ್ಲದೇದವರಿಗೆ ಗೌರ್ಮೆಂಟ್ ನಲ್ಲಿ ಇಲ್ದೇದವರಿಗೆ ಬೇರೆ ಮೆಂಬರ್ಗೆ 147 ಈಸ್ ವೆರಿ ಕ್ಲಿಯರ್. ಅದರಿಂದ ನೀವು ರೂಲಿಂಗ್ ಕೊಟ್ಟಾಗಿದೆ. ಈಗ ನಾನು ಪ್ರಾರಂಭ ಮಾಡ್ತೀನಿ ಚರ್ಚೆನ. ಆಮೇಲೆ ಅವರು ಚರ್ಚೆ ಭಾಗವಹಿಸಲಿ. ಚರ್ಚೆನಲ್ಲಿ ವಿರೋಧ ಮಾಡೋದಿದ್ರೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಸ್ಪಷ್ಟನೆ ಕೊಟ್ಟಾಯ್ತಲ್ರಿ. ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇದೆ, ಪಾರ್ಲಿಮೆಂಟ್ ಪ್ರೊಸೀಜರ್ಸ್ ಬಗ್ಗೆ ಇದೆ. ಅದು ನಾನು ಮತ್ತೆ ನೋಡಿ ನಿಮಗೆ ಆಸಕ್ತಿ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನೀವು ಮುಂದುವರಿಸಿ. ಉತ್ತರ ಪ್ರಶ್ನೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ. ಆಸಕ್ತಿ ಇಲ್ಲ ಅಂತ ಅದರಿಂದ ವಿರೋಧ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಹೌದೌದು, ಏನ್ ಬೇಕಾದ್ರೂ ಮಾಡೋದಲ್ಲ, ನಿಯಮಾವಳಿಗಳ ಪ್ರಕಾರ ಮಾಡೋದು. ಏನ್ ಬೇಕಾದ್ರೂ ಮಾಡೋದಲ್ಲ, ಸರ್ಕಾರ ಇರೋದು ನಿಯಮಾವಳಿಗಳ ಪ್ರಕಾರ ಮಂಡಿಸಿದ ನಿರ್ಣಯ ಕ್ರಮಬದ್ಧವಾಗಿದೆ. ಅದಕ್ಕೆ ನಾನು ಮುಂದೆ ಅವಕಾಶ ಮಾಡಿಕೊಡ್ತೇನೆ. ಮುಂದುವರಿಸಿ. ಅಲ್ಲ, ಯಾವ ನಿಯಮದ ಪ್ರಕಾರ ಕ್ರಮಬದ್ಧವಾಗಿದೆ ಅದು ಮತ್ತೆ ಹೇಳ್ತೇನೆ. ನೀವು ಮುಂದುವರಿಸಿ. ನಿಯಮದ ಪ್ರಕಾರ ಇದೆ, ಕ್ರಮಬದ್ಧವಾಗಿದೆ. ಮುಖ್ಯಮಂತ್ರಿಗಳೇ, ನೀವು ಹಿಂಗೆ ಅದನ್ನ ಹೇಳಿ. ನಿಮ್ಗೆ ಏನಾದ್ರು ಒಂದು ಮಾತಾಡದೇ ಇರ್ಬೇಕಷ್ಟೇ. ನಿಯಮದ ಉತ್ತರ ಮಾತಾಡಿ. ಈಗ ಅಲ್ಲಿಗೆ ಬಂದ್ರಿ, ಇದೆಲ್ಲ ಹೋಯ್ತಾ? 147 ಹೋಯ್ತು. ನಿಮ್ಮೆಲ್ಲ ಹೇಳಿದ್ರು ಉಂಟಲ್ಲ. ಮಾನ್ಯ ಅಧ್ಯಕ್ಷರೇ, ನೋಟಿಸಿನ ಅವಧಿ ಬಗ್ಗೆ ಸ್ಪಷ್ಟತೆ ಇದೆ. ಇಲ್ಲದ ಪೂರ್ಣ ದಿನಗಳನ್ನು ಲೆಕ್ಕ ಹಾಕುವಂತೆ ಪ್ರಯತ್ನ ಇದೆ ಅಷ್ಟೇ. ಅದರ ಕಾಯ್ದೆಯನ್ನು ಕಾಪಾಡಬೇಕು. ಡಿಸೆಂಬರ್ 17ನೇ ತಾರೀಕು 18ನೇ ತಾರೀಕು ಪಾಸ್ ಮಾಡಬೇಕು. ಯಾರ ಜೊತೆ ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ, ಜನರುಗಳ ಜೊತೆ ಚರ್ಚೆ ಮಾಡಿಲ್ಲ. ಮಾಡಿ ಇದರಿಂದ ಏನಾಗಿದೆ ಅಂತಂದ್ರೆ, ಯಾರಿಗೋ ಹೈಕಮಾಂಡ್ಗೆ ಮನವೊಲಿಸಬೇಕು
ಮಾತಾಡುವಾಗ್ಲೂ ನಾವು ಹಿಂಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ನಾವು ಇಷ್ಟು ಜನ ಇದ್ದೀವಿ, ನಾವು ಎಲ್ಲ ನೀವು ಮಾತಾಡುವಾಗ ಮಾತಾಡಕ್ ಬಿಡಲ್ಲ ನಾವು. ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ ನಾವು. ಹೈಕಮಾಂಡಿನ ಅಣತೆಯಂತೆ ಈ ಸರ್ಕಾರ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ, ಇವರು ಕುರ್ಚಿ ಭದ್ರಪಡಿಸಿಕೊಳ್ಬೇಕಾಗಿದೆ, 40% ಕೊಡ್ಲಿಕ್ಕಾಗಿದೆ, ಸರ್ಕಾರ ದಿವಾಳಿ ಆಗಿದೆ. ಇವರಿಗೆ JJM ದುಡ್ಡು ಬಿಡುಗಡೆ ಮಾಡಕ್ಕಾಗಿಲ್ಲ, ಸರ್ಕಾರ ದಿವಾಳಿ ಆಗಿದೆ. 13,000 ಕೋಟಿ ಬಿಡುಗಡೆ ಮಾಡಕ್ಕಾಗಿಲ್ಲ, ಸರ್ಕಾರ ದಿವಾಳಿ ಆಗಿದೆ. 15 ಹಣಕಾಸು ಆಯೋಗ ವಿಶೇಷ ಅನುದಾನ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ, ಬಜೆಟ್ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.